ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾವಿನಕಾಯಲ್ಲಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ನಾನು ಒಂದು 4 ಮಾವಿನಕಾಯಿ ಮೆಜರ್ಮೆಂಟಿಗೆ ತೋರಿಸ್ತಾ ಇದ್ದೀನಿ. ಅಂದರೆ ಒಂದು ಅರ್ಧ kg ಇರುತ್ತೆ ಅಷ್ಟೇ. ನೋಡಿ, ನಾನು ಒಂದು 2 ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆನ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಜೀರಿಗೆ ಆದಮೇಲೆ ಸಾಸಿವೆ ಕೂಡ ಒಂದು 2 ಸ್ಪೂನ್ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಅದು ಗ್ರೇವಿ ಜಾಸ್ತಿ ಬೇಕು ಅಂದರೆ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಬೋದು. ನಾನು ಎಲ್ಲ ಸ್ವಲ್ಪ 2 ಸ್ಪೂನ್ ಆದರೆ ಸಾಕು ಅಂದ್ಬಿಟ್ಟು ತೊಗೊತಾ ಇದ್ದೀನಿ. ನೋಡಿ, ಈಗ ಜೀರಿಗೆ ಸಾಸಿವೆ ಮತ್ತು ಎರಡನ್ನೂ ಕೂಡ ಫ್ರೈ ಮಾಡಿ ಆದಮೇಲೆ ನಂತರ ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಮೆಂತ್ಯನೂ ಕೂಡ ನಾವು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ ಅದನ್ನು ಕೂಡ ಎತ್ತಿಟ್ಕೊಳ್ಳೋಣ. ನಂತರ ಅದನ್ನೆಲ್ಲ ರುಬ್ಕೊಬೇಕು. ನೋಡಿ, ಈಗ ನಾನು ಮಾವಿನಕಾಯಿನ ಒಂದು 4 ಮಾವಿನಕಾಯಿ ಅಷ್ಟು ನಾವು ಕಟ್ ಮಾಡಿ ಒಂದು ದಿನ ಒಣಗಿಸಿ ಇಟ್ಕೊಂಡಿದ್ದೆ. ಆ ಮಾವಿನಕಾಯಿನ ನೋಡಿ, ಈ ಬೌಲಲ್ಲಿ ನಾನು 3 ಕಪ್ಪಷ್ಟು ಮಾವಿನಕಾಯಿ ತೊಗೊಂಡಿದ್ದೀನಿ. ಮತ್ತು ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ ನಾನು ಆವಾಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ನೋಡಿ, ಅದನ್ನು ಪೌಡರ್ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆ ಸಾಸಿವೆ ಮೆಂತ್ಯ ಅದು, ಮತ್ತು ಅದರಲ್ಲೇ ಒಂದು ಅರ್ಧ ಕಪ್ಪಷ್ಟು ಹರಳುಪ್ಪು ಮತ್ತು ಅರ್ಧ ಕಪ್ಪಷ್ಟು ಅಚ್ಚ ಖಾರದ ಪುಡಿ ಎಲ್ಲ ಕೂಡ ಸೇರಿಸ್ಕೊಂಡಿದ್ದೀನಿ. ಎರಡು ಕೂಡ ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ತೊಗೊಂಡು ನಡೆಯುತ್ತೆ, ಯಾಕಂದರೆ ನಾನು ಜಾಸ್ತಿ ಹುಳಿ ಇಲ್ಲದೇ ಇರೋ ಮಾವಿನಕಾಯಿ ಹಾಕಿದೆ. ಹಾಗಾಗಿ ಸ್ವಲ್ಪ ಮಸಾಲೆ ಜಾಸ್ತಿ ಆಗಿತ್ತು ಅನ್ನಿಸ್ತು. ಹಾಗಾಗಿ ನೀವು ಜಾಸ್ತಿ ಮಾವಿನಕಾಯಿ ಹುಳಿ ಇದ್ದರೆ ನೀವು ಈ ಕ್ವಾಂಟಿಟಿಲಿ ಮಾಡ್ಕೊಬೋದು. ನೋಡಿ, ಇದನ್ನೆಲ್ಲ ಹಾಕಾದ್ಮೇಲೆ ನಾನು ಅದೇ ಕಪ್ಪಲ್ಲಿ ನಾನು 3/4 ಕಪ್ಪಷ್ಟು ಅಡುಗೆ ಎಣ್ಣೆನ ಬಿಸಿ ಮಾಡಿ ಆರಿಸಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ನಾವು ಸ್ಟೀಲ್ ಪಾತ್ರೆ ಮತ್ತು ಸ್ಟೀಲ್ ಸ್ಪೂನ್ ಏನು ಯೂಸ್ ಮಾಡಬಾರ್ದು. ನೋಡಿ, ನಾನು ಒಂದು ವುಡನ್ ಸ್ಪ್ಯಾಚುಲಾದಲ್ಲಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಪ್ಲಾಸ್ಟಿಕ್ ಬಾಕ್ಸಿಗೆ ಹಾಕಿಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಗ್ಲಾಸ್ ಏನಿರುತ್ತೆ ಸೆರಾಮಿಕ್ಕು ಅದಕ್ಕೂ ಕೂಡ ಹಾಕಿ ಇಟ್ಕೊಬೋದು. ನೋಡಿ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಖಾರ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ಟೀಲ್ದೆಲ್ಲ ಸ್ಪೂನೆಲ್ಲ ಉಪಯೋಗಿಸಿದ್ರೆ ಬೇಗ ಹಾಳಾಗ್ಬಿಡುತ್ತೆ ಮಾವಿನಕಾಯಿ. ನೀವು ಈ ಮಾವಿನಕಾಯಿನ ಉಪ್ಪಿನಕಾಯಿನ ಮಿನಿಮಮ್ ಒಂದು ವರ್ಷದ ತನಕ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು. ತುಂಬ ಚೆನ್ನಾಗಿರುತ್ತೆ, ಬೇಗ ಕೆಡಲ್ಲ. ಯಾಕಂದರೆ ನಾವು ಎಣ್ಣೆ ಎಲ್ಲ ಕಾಯಿಸಿ ಹಾಕಿರೋದ್ರಿಂದ ಬೇಗ ಕೆಡಲ್ಲ. ನೋಡಿ, ಇದನ್ನೆಲ್ಲ ಹಾಕಿ ನಾನು ಒಂದು 2-3 ಡೇಸ್ ಇದೇ ರೀತಿ ನಾನು ಮುಚ್ಚಿ ಇಟ್ಟಿದ್ದೀನಿ. ನಂತರ ಅದನ್ನು ಸ್ವಲ್ಪ 2 ದಿನಕ್ಕೊಂದು ಸರಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಇದನ್ನು ಒಂದು 3 ದಿನ ಆದಮೇಲೆ ಈ ರೀತಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ ಮತ್ತು ಗ್ರೇವಿ ಎಲ್ಲ ಕೂಡ ಜಾಸ್ತಿನೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಟೇಸ್ಟ್ ವೈಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವು ಫ್ರಿಜ್ಜಲ್ಲೆಲ್ಲ ಇಟ್ಟರೆ ನೀವು 1 ಇಯರ್ ತನಕ ಸ್ಟೋರ್ ಮಾಡಿ ಇಟ್ಕೊಬೋದು. ತುಂಬ ಈಸಿನೂ ಕೂಡ ಇದು ಮಾವಿನಕಾಯಿ ಉಪ್ಪಿನಕಾಯಿ. ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ. ಮಾವಿನಕಾಯಿ ಸೀಸನಲ್ಲಿ ಈ ರೀತಿ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಇಟ್ಕೊಬೋದು. ಹೀಗೆ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.